قل هو الله أحد قل هو الله أحد مدد الله مدد مدد الله مدد قل هو الله أحد قل هو الله أحد مدد الله مدد مدد الله مدد قل هو الله أحد। अस्सलामुअलैकुम वरहमतुल्लाहि वबरकातुहू। नाज़रीन, अगर आप हमारे चैनल में नए हैं तो हमारा चैनल यस सर चैनल को सब्सक्राइब करें और बेल आइकन को दबाएं ताकि नए नए वीडियो अपलोड होते ही आप तक नोटिफिकेशन के ज़रिए पहुँच। अस्सलामुअलैकुम वरहमतुल्लाहि वबरकातुहू। ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್। ಸೃಷ್ಟಿಕರ್ತನಾದಂಥ, ಜಗದೊಡೆಯನಾದಂಥ, ಸರ್ವಜ್ಞನಾದಂಥ, ಸರ್ವಶಕ್ತನಾದಂಥ, ಸ್ವಯಂ ಪ್ರಕಾಶನಾದಂಥ, ಏಕಮೇವ ದ್ವಿತೀಯನಾದಂಥ ಆ ಅಲ್ಲಾಹನ ಸ್ಮರಣೆ ಮಾಡಿಕೊಂಡು ಜಗದ್ಗುರು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಅನಂತ ದರುದು ಸಲಾಂಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ವಂದಿಸಿ ಈ ಅಪರೂಪದ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಾಡಿನ ವಿದ್ವಾಂಸರು ಆಗಿರುವಂಥ ಸನ್ಮಾನ್ಯ ಶ್ರೀ ಹಜರತ್ ಮೌಲಾನಾ PM ಮುಜಮ್ಮಿಲ್ ಸಾಹೇಬರಿಗೂ ಶರಣರು, ನಮ್ಮ ಅತ್ಯಂತ ಆದರಣೀಯರೂ ಆಗಿರುವಂಥ ಈ ನಾಡಿನ ಶ್ರೇಷ್ಠ ಚಿಂತಕರು, ಪ್ರಗತಿಪರ ವಿಚಾರಧಾರೆಯುಳ್ಳವರು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಮಾಡಿರುವಂಥ ಮಹಾನುಭಾವರು, ಬಡವರ ಬಂಧುಗಳು, ಕರುಣಾ ಸಿಂಧುಗಳು ಆಗಿರುವಂಥ ಸನ್ಮಾನ್ಯ ಶ್ರೀ SR ಮನೋಹರ್ ಸಾಹೇಬರಿಗೂ ಕೂಡ ಶರಣರು. ವೇದಿಕೆ ಮೇಲೆ ಆಸನರಾದಂಥ ಪರಮ ಆದರಣೀಯರಾದ ನಮ್ಮ ಎಲ್ಲ ಮಹಾನುಭಾವರಿಗೆ ವಂದಿಸಿ ಇಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಮತ್ತು ಮಾಧ್ಯಮದ ಮಹಾನುಭಾವರಿಗೂ ಕೂಡ ಶರಣಾರ್ಥಿಗಳು. ಮಹಾನುಭಾವರೇ, ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದರೆ, ಮಾನವ ಏಕತೆಗಾಗಿ ಸರ್ವಧರ್ಮ ಸಮನ್ವಯದ ಸಂದೇಶವನ್ನು ಬೀರುವುದರ ಜೊತೆಗೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದಂಥ ಜನ ಅನ್ನೋದನ್ನು ನೆನಪು ಮಾಡುವುದರ ಜೊತೆಗೆ ಆ ವಿಚಾರಗಳನ್ನು ನಮ್ಮ ಯುವಕರಿಗೆ ವ್ಯಕ್ತ ಮಾಡುವುದರ ಜೊತೆಗೆ ಸುಮಧುರವಾದಂಥ ಬಾಂಧವ್ಯವನ್ನು ಬೆಸೆಯುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾವೆಲ್ಲ ಭಾರತೀಯರು ಅನ್ನುವಂಥ ಶಬ್ದನೂ ಕೂಡ ಬಹಳ ಅಪರೂಪವಾದದ್ದು. ನಾವು ಎಲ್ಲ ಕಡೆ ಈ ಮಾತನ್ನು ಹೇಳ್ತಿರ್ತೀವಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಭಾರತೀಯರು ಅನ್ನೋದು ಇದೊಂದು ಪ್ರದೇಶವಾಚಕ ಪದ ಆಗಿದ್ರೂ ಕೂಡ ತತ್ವವಾಚಕ ಪದ ಆಗೈತಿ ಅನ್ನೋದನ್ನ ನಾವು ಮರಿಬಾರದು. ಇಲ್ಲೇ ಭಾ ಅಂತಂದ್ರೆ ಪ್ರಕಾಶ. ಈ ನಮ್ಮ ಸಂಸ್ಕೃತದ ಒಂದು ಸಾಹಿತ್ಯವನ್ನು ನೋಡಿದಾಗ ಭಾ ಅಂದ್ರೆ ಪ್ರಕಾಶ. ಪ್ರಕಾಶ ಅಂದ್ರೆ ಯಾವ ಪ್ರಕಾಶ? ಸ್ವಯಂ ಪ್ರಕಾಶ, ಪರಮಾತ್ಮ. ಭಾ ಅಂದ್ರೆ ಪ್ರಕಾಶ, ಪ್ರಕಾಶ ಅಂದ್ರೆ ಪರಮಾತ್ಮ. ರತಿ ಅಂದ್ರೆ ಪ್ರೀತಿ. ರತಿಯರು ಅಂತಂದ್ರೆ ಪ್ರೀತಿ ಉಳ್ಳವರು. ಒಟ್ಟಾರೆ ಅದರ ಭಾವ ಏನು ಬಂದರು ಅಂತ ಕೇಳಿದರೆ, ಪರಮಾತ್ಮನಲ್ಲಿ ವಿಶೇಷ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರಿಬೇಕು ಅಂತ ಹೇಳಿ ನಮ್ಮ ಋಷಿಮುನಿಗಳು ಹೇಳ್ತಾರೆ. ಪರಮಾತ್ಮನಲ್ಲಿ ಪ್ರೀತಿ ಉಳ್ಳವರು, ಪರಮಾತ್ಮನಿಗೆ ಸಂಪೂರ್ಣ ಶರಣಾಗತರಾದವರು, ಪರಮಾತ್ಮನು ತೋರಿದ ಮಾರ್ಗದಲ್ಲಿ ತಮ್ಮ ಸಮಗ್ರ ಜೀವನವನ್ನು ನಡೆಸುವವರು ಯಾರೋ ಅವರು ಭಾರತೀಯರು ಅಂತ ಹೇಳಿ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು.
ಅದು ಹೆಂಗೆ ಅಂತ ಕೇಳಿದ್ರೆ ಸುಮ್ಮನೆ ಇದು ಹೇಳುವಂಥ ಮಾತಲ್ಲ, ಪ್ರಮಾಣಬದ್ಧವಾಗಿರುವಂಥ ಮಾತು. ಈಗ ನಾವು ವೇದಗಳಲ್ಲಿ ಈ ಮನುಷ್ಯನ ಉತ್ಪತ್ತಿ ಹೇಗಾಯಿತು ಅನ್ನೋದನ್ನ ನೋಡಿದಾಗ ಆ ಪರಮಾತ್ಮ ಮೊದಲು ಮನು ಮತ್ತು ಶತರೂಪ ಅನ್ನುವ ಒಂದು ಹೆಣ್ಣು ಒಂದು ಗಂಡನ್ನ ಹುಟ್ಟಿಸಿದ ಅಂತ ವೇದಗಳು ಹೇಳ್ಕೊಂಡು ಬರ್ತಾವೆ. ಪರಮಾತ್ಮ ಮೊಟ್ಟ ಮೊದಲಿಗೆ ಈ ಸೃಷ್ಟಿಯನ್ನ ರಚನೆ ಮಾಡಿದ ಬಳಿಕ ಮನುಷ್ಯರ ಉತ್ಪತ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಮೊಟ್ಟ ಮೊದಲಿಗೆ ಈ ಪಂಚ ಮಹಾಭೂತಗಳಿಂದ ಮನು ಅನ್ನುವಂಥ ಒಂದು ಗಂಡು, ಷಡರೂಪ ಅನ್ನುವ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದ. ಆ ಬಳಿಕ ಅಲ್ಲಿಂದ ಮನುಷ್ಯರ ಉತ್ಪತ್ತಿ ಪ್ರಾರಂಭವಾಯಿತು ಅಂತ ನಮಗೆ ವೇದಗಳು ಹೇಳ್ಕೊಂಡು ಬರ್ತಾರೆ. ಹಾಗಾದ್ರೆ ನಮ್ಮ ಮೂಲ ತಂದೆ ತಾಯಿ ಒಬ್ಬರೇ. ಅದಕ್ಕೆ ಈಗ ಮನುಜ ಅಂತಲ್ಲ, ಮನುಷ್ಯ ಮನುಜ, ಮನುವಿನಿಂದ ಅಥವಾ ಮಾನವನಿಂದ, ಮೊಟ್ಟ ಮೊದಲನೆಯ ಮಾನವನಿಂದ ಜನಿಸಿ ಬಂದವರು ನಾವೆಲ್ಲ. ನಮ್ಮ ಮೂಲ ತಂದೆ ತಾಯಿಗಳು ಒಬ್ಬರೇ ಆಗಿರುವುದರಿಂದ ಆ ದೃಷ್ಟಿಯಿಂದ ನೋಡಿದ್ರೂ ಕೂಡ ನಾವು ಒಂದೇ ಕುಟುಂಬದ ಸದಸ್ಯರು, ನಾವೆಲ್ಲ ಸಹೋದರರು. ಈ ಮಾತನ್ನ ಕುರಾನವೂ ಕೂಡ ಹೇಳ್ಕೊಂಡು ಬರ್ತದೆ. ಕುರಾನದಲ್ಲಿ ಪರಮಾತ್ಮ ಮೊಟ್ಟ ಮೊದಲಿಗೆ ಹಜರತ್ ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾ ಅನ್ನುವಂತ ಒಂದು ಹೆಣ್ಣು ಗಂಡು ಹುಟ್ಟಿಸಿದ, ಅವರಿಂದ ಮನುಷ್ಯರ ಉತ್ಪತ್ತಿ ಆಯಿತು ಅಂತ ನಾವು ಕುರಾನದಲ್ಲಿ ನೋಡ್ತೀವಿ. ನಾವು ಕುರಾನದ ದೃಷ್ಟಿಯಿಂದ ನೋಡಿದ್ರು ಕೂಡ ನಾವೆಲ್ಲರೂ ಸಹೋದರರು, ಒಂದೇ ಕುಟುಂಬದ ಸದಸ್ಯರು. ನೀವು ವೇದಗಳನ್ನು ನೋಡ್ರಿ, ಕುರಾನ ನೋಡ್ರಿ. ಹಾಗಾಗಿ ನಾವೆಲ್ಲ ಭಾರತೀಯರು, ಒಂದೇ ಕುಟುಂಬದ ಸದಸ್ಯರು, ನಾವೆಲ್ಲ ಮಾನವರು ಅನ್ನುವಂಥ ಮಾತನ್ನು ನಾವು ಕಾಣ್ತೀವಿ. ಆಮೇಲೆ ಈ ಮನುಷ್ಯರಲ್ಲಿ ಭೇದವನ್ನು ಯಾರು ಮಾಡ್ತಾರೋ ಅವರು ಸಣ್ಣವರೊಳಗೆ ಸಣ್ಣವರು, ಪಾಪಿಗಳಲ್ಲಿ ಮಹಾಪಾಪಿಗಳು ಅಂತ ನಮಗೆ ಉಪನಿಷತ್ ಹೇಳ್ಕೊಂಡು ಬರ್ತದೆ. ಉಪನಿಷತ್ ಹೇಳ್ತದೆ, ಅಯಂ ನಿಜ ಪರೋ ವೇತ್ತಿ ಗಣನಾ ಲಘು ಚೇತಸ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ. ಇದು ಅಪರೂಪದ ಉಪನಿಷತ್ತಿನ ಮಂತ್ರ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಅಯಂ ನಿಜ ಪರೋ ವೇತ್ತಿ, ಇವರು ನಮ್ಮವರು, ಇವರು ನಮ್ಮವರಲ್ಲ ಅಂತ ಹಿಂಗೆ ಯಾರು ನೋಡ್ತಾರೋ ಅವರು ಸಣ್ಣವರೊಳಗೆ ಸಣ್ಣವರು, ಎಲ್ಲರಿಗಿಂತಲೂ ಸಣ್ಣವರು, ಪಾಪಿಗಳು. ಹಾಗಾದ್ರೆ ಉದಾರ ಚರಿತಾನಂತು ವಿಶಾಲ ಭಾವನೆ ಉಳ್ಳವರು ಅವ್ರು ಹೆಂಗ್ ನೋಡ್ತಾರೆ ಅಂತ ಕೇಳಿದ್ರೆ, ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ, ಒಂದು ಮನೆ. ಇಲ್ಲಿರುವವರು ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದ ಸಹೋದರರು, ಸದಸ್ಯರು ಅನ್ನೋದನ್ನ ಉಪನಿಷತ್ತು ನಮಗೆ ಹೇಳ್ಕೊಂಡು ಬರ್ತದೆ. ಅದನ್ನೇ ಬಸವಣ್ಣವರು ಹೇಳಿದರು. ನನ್ನ ಮುಂದೆ ಯಾರು ಬಂದು ನಿಂತರು, ಇವನಾರವ ನೆಂದೆನಿಸದಿರಯ್ಯ. ಇವು ಯಾರ ಪೈಕಿ, ಇವು ಯಾರು, ಹಿಂಗೆ ನನ್ನ ಭಾವನೆ ಬಂದಿರಬಾರದು, ವಿಚಾರ ಬರಬಾರದು. ಇವನಾರವ ನೆಂದೆನಿಸದಿರಯ್ಯ. ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತಂದ್ರು. ಮಹಾಮನೆ ಅಂದ್ರೆ ಈ ವಿಶ್ವ. ಈ ವಿಶ್ವದಲ್ಲಿ ಇರುವಂತವರು ನಾವೆಲ್ಲರೂ ಈ ವಿಶ್ವದ ಒಂದೇ ಕುಟುಂಬದ ಸದಸ್ಯರು, ಮಕ್ಕಳು, ಸಹೋದರರು. ಇಂಥ ಭಾವನೆಯನ್ನ ನಾವು ಪ್ರತಿಯೊಬ್ಬರು ಬೆಳೆಸಿಕೊಳ್ಳುವಂತಹ ಪ್ರಸಂಗ. ಅದಕ್ಕೆ ನಾನು ಯುವಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಭಾರತೀಯ ಪರಂಪರೆ ಭಾವೈಕ್ಯತೆಯ ಪರಂಪರೆ, ಸಾಮರಸ್ಯದ ಪರಂಪರೆ. ನಮ್ಮ ಹಿರಿಯರು ಹಾಗೆ ನಡೆದು ನುಡಿದು ನಮಗೆ ಸಂಸ್ಕಾರವನ್ನು ಕೊಟ್ಟು ಹೋಗಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ರೆ, ನಮ್ಮ ಹಿರಿಯರು ನಡೆದುಕೊಂಡು ಬಂದ ದಾರಿಯನ್ನೇ ನಾವು ಇನ್ನು ಮುಂದೆ ನಡಿಬೇಕು ಅನ್ನೋದನ್ನ ನಮ್ಮ ಯುವಕರಿಗೆ ಪರಿಚಯ ಮಾಡಿ ಕೊಡುವಂತ ಕಾರ್ಯಕ್ರಮ ಇದು ಭಾವ ಸಂಗಮ ಅನ್ನೋದನ್ನ ನೀವು ಮರಿಬಾರದು. ಇದು ಭಾವ ಸಂಗಮ, ಇಂಥ ಅಪರೂಪದ ಕಾರ್ಯಕ್ರಮ. ಅದಕ್ಕೆ ತಾಯಿ ತಂದೆಗಳಲ್ಲಿ, ಆ ಬಳಿಕ ಶಿಕ್ಷಣ ಕೊಡುವಂತಹ ಗುರುಗಳಲ್ಲಿ, ಧರ್ಮ ಗುರುಗಳಲ್ಲಿ ನಾವೆಲ್ಲ ವಿನಂತಿ ಮಾಡಿಕೊಳ್ಳುವುದು ಏನು ಅಂತ ಕೇಳಿದ್ರೆ,
ಒಬ್ಬ ವ್ಯಕ್ತಿಯನ್ನ ನೀವು ಪರಿಪೂರ್ಣವಾಗಿ ಬೆಳೆಸಬೇಕು, ವಿಶ್ವ ಮಾನವನನ್ನಾಗಿ ಬೆಳೆಸಬೇಕು, ದೇಶಭಕ್ತನನ್ನಾಗಿ ಬೆಳೆಸಬೇಕು. ಸಹೋದರ ಭಾವನೆಯಿಂದ ಕಾಣುವ ಪ್ರಜ್ಞೆಯನ್ನ ನಮ್ಮ ಯುವಕರಿಗೆ ಕೊಡಬೇಕು. ಅದು ಆದರ್ಶ ತಾಯಿ ತಂದೆಗಳು ಮಾಡಬೇಕು, ಶಾಲೆಗೆ ಹೋದ ಬಳಿಕ ಶಿಕ್ಷಕರು ಮಾಡಬೇಕು. ನಾವು ಮಸೀದಿ ಮಂದಿರಗಳಿಗೆ ಹೋಗ್ತೀವಲ್ಲ, ಅಲ್ಲಿ ಧರ್ಮ ಗುರುಗಳು ಆ ಕೆಲಸ ಮಾಡಬೇಕು. ನಮ್ಮ ಸಮಾಜದ ಪ್ರಮುಖರು ಆ ಕೆಲಸ ಮಾಡಬೇಕು. ನಿಮಗೊಂದು ಮಾತು ಹೇಳಬೇಕು ಅಂತಂದ್ರೆ, ಈಗ ಶಿಶುನಾಳ ಶರೀಫ್ ಸಾಹೇಬರನ್ನ ನೀವೆಲ್ಲ ಗುರುತಿಸ್ತೀರಿ. ಅವರು ಎಂಥವರು ಗುರುತಿಸ್ತೀರಿ. ಅವರು ಹಂಗೆ ಬೆಳೆದ್ರಲ್ಲ, ತತ್ವಪದಕಾರರಾಗಿ ಬೆಳೆದ್ರಲ್ಲ. ಇಲ್ಲೇ ಶರೀಫ್ ಸಾಹೇಬರ ಪಾತ್ರ ಮುಖ್ಯ ಅಲ್ಲ, ಶರೀಫ್ ಸಾಹೇಬರು ದೊಡ್ಡವರಲ್ಲ. ಶರೀಫ್ ಸಾಹೇಬರನ್ನ ಹಂಗೆ ಬೆಳೆಸಿದಂತ ಅವರ ತಂದೆ ಇಮಾಮ್ ಸಾಹೇಬರು ಬಹಳ ದೊಡ್ಡವರು. ನಿಮಗೆ ನೆನಪಿದೆ, ಇಮಾಮ್ ಸಾಹೇಬರನ್ನ ಜನ ಗುರುತಿಸಿಲ್ಲ. ಮನಹೇಶ್ವರ ಶರೀಫ್ ಸಾಹೇಬರು ಬರೆದರು, ಪದ್ಯಗಳನ್ನ ಬರೆದರು, ಹಾಡಿದ್ರು ಅಂತ ಬರೀ ಅವ್ರನ್ನ ಗುಣಗಾನ ಮಾಡ್ತಾರೆ. ಅಂಥ ವ್ಯಕ್ತಿಯನ್ನಾಗಿ ಬೆಳೆಸಿದಂತ ಹಿನ್ನೆಲೆ ಅವರ ತಂದೆ ಇಮಾಮ್ ಸಾಹೇಬರು. ಎಷ್ಟು ದೊಡ್ಡವರಂತೀವಿ ನೀವು. ಅವರು ಸೂಫಿ ಸಂತರ ಪರಂಪರೆಯಲ್ಲಿ ಬಂದಿರುವಂತವರು. ಸೂಫಿ ಸಂತರ ಪರಂಪರೆಯಲ್ಲಿ ಬಂದಿರುವಂತ ಇಮಾಮ್ ಸಾಹೇಬರು ತಮ್ಮ ಮಗನ ಇಷ್ಟು ಚಂದ ಬೆಳೆಸ್ತಾರೆ. ಆ ಶರೀಫ್ ಸಾಹೇಬರಲ್ಲಿ ನಾವು ಸೂಫಿ ತತ್ವವನ್ನು ಕಾಣ್ತೀವಿ, ಶರಣ ತತ್ವವನ್ನು ಕಾಣ್ತೀವಿ, ಉಪನಿಷತ್ತುಗಳ ಅದ್ವೈತ ತತ್ವವನ್ನು ಕಾಣ್ತೀವಿ. ತ್ರಿವೇಣಿ ಸಂಗಮ ಅವರು. ಅವರ ಹಂಗೆ ಬೆಳೆಸಿದವರು ಯಾರು ಅಂತ ಕೇಳಿದ್ರೆ ಅವರ ತಂದೆ ಮೊದಲ ಕುರಾನ್ ಹದೀಸುಗಳ ಪರಿಚಯ ಮಾಡಿಕೊಡ್ತಾರೆ, ಜ್ಞಾನ ಮಾಡಿಕೊಡ್ತಾರೆ. ಆ ಬಳಿಕ ಅಲ್ಲೊಂದು ಮಠ ಅದ, ಶಿಶುನಾಳದೊಳಗೊಂದು ಮಠ ಅದ. ಶರೀಫ್ ಸಾಹೇಬರು, ಇಮಾಮ್ ಸಾಹೇಬರು ತನ್ನ ಮಗನಿಗೆ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿರುವಂತ ಸ್ವಾಮೀಜಿಯವರಿಗೆ ಹೇಳ್ತಾರ, ಸ್ವಾಮಿಗಳೇ, ನೀವು ವಚನ ಸಾಹಿತ್ಯದಲ್ಲಿ ಪ್ರಕಾಂಡ ಪಂಡಿತರು, ನೀವು ಶೂನ್ಯ ಸಂಪಾದನೆ ಬಹಳ ಚೆನ್ನಾಗಿ ಹೇಳ್ತೀರಿ, ಪ್ರಭುಲಿಂಗ ಲೀಲೆಯನ್ನ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತೀರಿ. ನಮ್ಮ ಮಗನಿಗೆ ನೀವು ಶರಣ ತತ್ವವನ್ನು ಹೇಳಿಕೊಡಬೇಕು, ಬಸವಣ್ಣವರ ವಿಚಾರಗಳ ಧಾರೆಯನ್ನ ನಮ್ಮ ಮಗನಿಗೆ ಹೇಳಿಕೊಡಬೇಕು, ಅಲ್ಲಮ್ಮ ಪ್ರಭುವಿನ ತತ್ವವನ್ನು ಹೇಳಿಕೊಡಬೇಕು, ಏಕದೇವೋಪಾಸನೆಯ ನಿಷ್ಠೆಯನ್ನು ನನ್ನ ಮಗನಲ್ಲಿ ಬೆಳೆಸಬೇಕು ಅಂತ ಹೇಳಿ. ಒಬ್ಬ ಮುಸ್ಲಿಮ ತನ್ನ ಮಗನಿಗೆ ಕುರಾನ್ ಹದೀಸುಗಳ ಪರಿಚಯ ಮಾಡಿಕೊಡುವುದರ ಮುಖಾಂತರ ಕೈ ಹಿಡಿದು ಕರ್ಕೊಂಡು ಹೋಗಿ ಮಠಕ್ಕೆ ಹೋಗಿ ಸ್ವಾಮೀಜಿಯವರಿಗೆ ನಿಮ್ಮ ಬಸವ ತತ್ವವನ್ನ ನನ್ನ ಮಗನಿಗೆ ಹೇಳಿರಿ, ಶರಣ ತತ್ವವನ್ನ ಹೇಳಿರಿ ಅಂತಂದ್ರೆ ಆ ಇಮಾಮ್ ಸಾಹೇಬ್ ಎಷ್ಟು ದೊಡ್ಡವಿರ್ಬೇಕ್ರಿ. ಆ ಬಳಿಕ ಅಷ್ಟಕ್ಕೆ ಬಿಡ್ಲಿಲ್ಲ, ಗೋವಿಂದ ಭಟ್ರಂತೆ ಕರ್ಕೊಂಡು ಹೋಗ್ತಾರೆ. ಭಟ್ರೆ, ನೀವು ಉಪನಿಷತ್ತುಗಳನ್ನ ಚೆನ್ನಾಗಿ ಬಲ್ಲವರು, ಯೋಗವನ್ನು ಚೆನ್ನಾಗಿ ಬಲ್ಲವರು, ಅದ್ವೈತ ತತ್ವವನ್ನು ನೀವು ಚೆನ್ನಾಗಿ ಬಲ್ಲವರು, ನನ್ನ ಮಗನಿಗೆ ಅದ್ವೈತ ತತ್ವವನ್ನು ಹೇಳಿಕೊಡಬೇಕು. ಕುರಾನದಲ್ಲಿ ಆ ಅದ್ವೈತ ತತ್ವವೇ ಅದ, ಏಕದೇವೋಪಾಸನೆ ಅದ, ಅದು ಸಂಸ್ಕೃತದಲ್ಲಿ ಇದ್ದದ್ದನ್ನು ನನ್ನ ಮಗನಿಗೆ ಹೇಳಿಕೊಡಬೇಕು ನೀವು ಅಂತ ಹೇಳಿ. ಒಬ್ಬ ತಂದೆಯಾದವನು ಮಗನಿಗೆ ವಿಶಾಲ ಭಾವನೆಯಿಂದ ಬೆಳೆಸ್ತಾನ. ನಾವೆಲ್ಲ ತಾಯಿ ತಂದೆಗಳು ಏನ್ ಮಾಡ್ತೀವಿ, ನಮ್ಮ ಮಗ ದಿನಾಲು ಮಸೀದಿಗೆ ಹೋಗವ, ಮಠಕ್ಕೆ ಹೋದ ಅಂದ್ರೆ ನಾ ಜಾನ ಅಂತೀವಿ, ನಾವು ಅಲ್ಲಿ ಹೋಗ್ಬಾರ್ದು ಅಂತೀವಿ. ಮಠಕ್ಕೆ ಹೋಗುವಂತ ನಮ್ಮ ಮಗು ಅಕಸ್ಮಾತ್ ಸೂಫಿ ಸಂತರ ಅಂತಿಗೆ, ಮೌಲಾನಾ ಅವರ ಅಂತಿಗೆ, ಮಸೀದಿಗೆ ಅಂತ ಹೋದ ಅದು ನಮ್ದಲ್ಲ, ಹೋಗಬಾರ್ದು ಅಂತ ನಾವು ಅಂತೀವಿ. ನಾವು ನಮ್ಮ ಮಕ್ಕಳನ್ನ ಸಂಕೋಚಿತ ಭಾವನೆಯನ್ನಾಗಿ ಮಾಡಿ ಬೆಳೆಸ್ತೀವಿ, ಒಂದು ಚೌಕಟ್ಟಿನಾಗ ಒಂದು ಕೋಮುವಾದಿಯಾಗಿ ನಾವು ಬೆಳೆಸುವ ಪ್ರಯತ್ನ ಮಾಡ್ತೀವಿ. ಹಂಗಾಗಬಾರದು. ನೀವು ನಿಮ್ಮ ತತ್ವವನ್ನು ಹೇಳಿರಿ, ವಿಶಾಲ ತತ್ವದ ನಿಮ್ಮ ಮಗು ವಿಶಾಲ ಭಾವನೆಯಿಂದ ಬೆಳಿಬೇಕು, ವಿಶ್ವ ಮಾನವನಾಗಿ ಬೆಳಿಬೇಕು. ವಿಶ್ವ ಮಾನವನಾಗಿ ಬೆಳಿಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ತತ್ವ ನೋಡಿದಾಗನೇ ಬೆಳಿತಾನೆ ಹೊರತು ಒಂದು ಚೌಕಟ್ಟಿನಾಗಿದ್ದ ಅಂತಂದ್ರೆ ಎಂದು ಬೆಳೆಯಾಗಿಲ್ಲ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ತಂದೆ ತಾಯಿಗಳ ಬಹಳ ಮುಖ್ಯ ಕರ್ತವ್ಯದ. ಈಗ ಶಿರಹಟ್ಟಿ ಫಕೀರ್ ಸ್ವಾಮಿಗಳು, ಅವರ ಗುರುಗಳು ಬಿಜಾಪುರದ ಖ್ವಾಜಾ ಅಮೀರುದ್ದೀನ್ ಸಾಹೇಬರು. ಅದು ಒಂದು ಸಣ್ಣ ಘಟನೆ, 2 ನಿಮಿಷಕ್ಕೆ ನಾನು ಮುಗಿಸ್ತಾ ಇದ್ದೇನೆ. ಅದು ಬಹಳ ಮಹತ್ವದ, ಈಗ ಹೇಳಲೇಬೇಕಾದಂಥದ್ದು. ಸ್ವಾಮೀಜಿಯವರು ಫಕೀರ್ ಸಾಹೇಬರಂತ ಅಂತೀವಲ್ಲ ನಾವು, ಶಿರಹಟ್ಟಿ ಫಕೀರ್ ಸಾಹೇಬ್ ಅವರ ತಂದೆ ತಾಯಿ ಸ್ವಾಮಿಗಳು, ಹಿರೇಮಠದ ಸ್ವಾಮಿಗಳು, ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಲಗ್ನ ಆದ 20-25 ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಚಿಂತಾಕ್ರಾಂತರಾಗಿ ಇದ್ದಾಗ ಒಬ್ರು ಹೇಳ್ತಾರೆ, ಬಾಬಾ ಅವರಂತೆ ಹೋಗ್ರಿ,
ದರ್ಗಾದೊಳಗೆ ಬಾಬಾ ಅವರು ಇರ್ತಾರೋ, ಅಮೀನುದ್ದೀನ್ ಸಾಹೇಬರು ಬಹಳ ದೊಡ್ಡ ಸೂಫಿ ಸಂತರು. ದುವಾ, ಅವರ ದುವಾ ಹರ್ದರ್ದಕ್ಕೆ ದವಾ, ಹೋಗಿ ಅಲ್ಲಿ ಆಶೀರ್ವಾದ ತಗೋರಿ, ನಿಮಗೆ ಮಕ್ಕಳಾಗಬಹುದು ಅಂತ ಹೇಳ್ತಾರೆ. ಆ ಬಳಿಕ ಅವ್ರು ಬಂದು, ಬಾಬಾ ನಮಗೆ ಮಕ್ಕಳಿಲ್ಲ, ಲಗ್ನ ಆಗಿ 20-25 ವರ್ಷ ಆಯಿತು, ಅನುಗ್ರಹ ಮಾಡಬೇಕು ಅಂತಂದಾಗ ಬಾಬಾ ಅವರು ಒಂದು 10 ನಿಮಿಷ ಮೌನ ಆಗ್ತಾರೋ, ಧ್ಯಾನಾಸಕ್ತರಾಗ್ತಾರೋ, ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತಾರೋ. ಆ ಬಳಿಕ ಅವ್ರು ಹೇಳ್ತಾರೆ, ನಿಮಗೆ ಮಕ್ಕಳಾಗ್ತಾವ, 1 ಅಲ್ಲ 2 ಅಲ್ಲ 3 ಅಲ್ಲ 4 1 ಅಲ್ಲ 2 ಅಲ್ಲ 3 ಅಲ್ಲ 4 ಮಕ್ಕಳಾಗ್ತಾವು. ಮೊದಲೇ ಮಗನ್ನ ನೀವು ನನಗೆ ಕೊಡಬೇಕು, ಮೊದಲೇ ಮಗನ್ನ ನನಗೆ ಕೊಡಬೇಕು, ಉಳಿಕೆ 3 ಮಕ್ಕಳನ್ನು ನೀವು ತಗೋಬೇಕು ಅಂದ್ಕೊಳ್ಳೆ. ಒಟ್ಟು ಮಕ್ಕಳಾದ್ರೆ ಸಾಕಾಗಿತ್ತು. ಯಪ್ಪ ನೀವು ಹೆಂಗ್ ಹೇಳ್ತೀರಿ ಹಂಗ ಬಾಬಾ, ಮೊದಲೇ ಮಗನ ನಾವು ಸ್ವಲ್ಪ ದೊಡ್ಡವಾದ ಅಂದ್ರೆ ನಿಮ್ಮ ದರ್ಗಾದಾಗ ತಂದು ಬಿಡ್ತೀವಿ ಅಂತ. ಅಚ್ಚ ಅಂತೇಳಿ 4 ತಾರೀಖುಗಳನ್ನು ಕೊಟ್ಟರು ದುವಾ ಮಾಡಿ. ಅವ್ರೇನು ಕೊಟ್ಟರು ನೋಡ್ರಿ, ಅವ್ರು 4 ತಿಂದ್ರು, ವರ್ಷಕ್ಕೂ ಒಂದು, ಒಮ್ಮೆ ಅಲ್ಲ 4 ಮಕ್ಕಳು 4 ಒಮ್ಮೆ ಅವ್ರ ತಾರೀಖು ತಿಂದ್ರಲ್ಲ, 4 ಒಮ್ಮೆ ಬಿಟ್ರಿ ಅಂತ ಅಂದಿರಿ, ವರ್ಷಕ್ಕೊಂದು. ಹಿಂಗ ಅದರಾಗ ನಿಮ್ಗೆ ಹೇಳ್ತಾನು, ಮೊದಲನೇ ಮಗ ಇಷ್ಟು ಸರ್ವಾಂಗ ಸುಂದರ ಇದ್ದ, ಅವನ ಮ್ಯಾಲ ತಾಯಿ ತಂದೆಗಳ ಪ್ರೀತಿ ಭಯಂಕರ ಕುತ್ತು ಬಿಟ್ಟು ದರ್ಗಾಗ ಕಳಿಸುದು ಮರ್ತ ಬಿಟ್ರು. ದರ್ಗಾ ಕಳಿಸುದು ಮರ್ತ ಬಿಟ್ರು. ನನ್ನ ಮಗ ವ್ಯಾಮೋಹ, ತಾಯಿ ತಂದೆ ಪ್ರೀತಿ ಬೆಳೆಸಿದ್ರು. ಕಡೆಗ ಇವರು ಅಮೀನುದ್ದೀನ್ ಸಾಹೇಬರು ಈಗ ಸಬೇರೆ ಈಗ ಇವತ್ತು ಬರ್ತಾನೋ ನಾಳೆ ಬರ್ತಾನೋ, ಅವನ ಕಡೆಯಿಂದ ಲೋಕ ಕಲ್ಯಾಣದ ಕೆಲಸ ದಾರಿ ನೋಡಿದ್ರು ಬರೋದಿಲ್ಲ. ಆ ಹುಡುಗ ಆರಾಮ್ ತಪ್ಪಿ ಜ್ವರ ಬಂದು ಎಲ್ಲಿ ದವಾಖಾನೆಗೆ ತೋರಿಸಿದ್ರು ಆರಾಮಾಗಲಿಲ್ಲ. ಡಾಕ್ಟರ್ ಹೇಳ್ತಾರೋ, ಇನ್ನು ನೀವು ಉಳಿಯಂಗಿಲ್ಲ. ಆವಾಗ ಬಾಬಾ ಅಂದ್ರು, ಆವಾಗ ಬಾಬಾ ಮೂರ್ಛಿತನಾಗಿ ಪ್ರಾಣ ಹೋತೇನ ಅನ್ಬೇಕು, ಹಂಗ ಬಿದ್ದು ಬಿಟ್ಟ. ಆವಾಗ ಅವ್ರು ತಗೊಂಡು ಬಂದ್ರು, ಬಾಬಾ ಅವ್ರ ದರಗಲ್ಲ ಕೂತಿದ್ರು, ಇಟ್ರು, ಮಲಗಿಸಿದ್ರು. ಬಾಬಾ ನೀವು ಕೊಟ್ಟ ಫಲ ಇದು, ನೀವು ಕೊಟ್ಟ ವರ ಹಿಂಗಾದ್ರು, ಇನ್ನೇನ್ ಮಾಡ್ತೀರಿ ನೋಡ್ರಿ. ಅವರಂದ್ರು, ನಾನು ನಿಮ್ಗೆ ಮೊದಲೇ ಹೇಳಿದ್ದಿಲ್ಲ, ಮೊದಲೇ ಮಗ ನನಗೆ ಕೊಡ್ಬೇಕಂತ ನೀವು ಪ್ರೀತಿಯಿಂದ ಇಟ್ಕೊಂಡು ಬಿಟ್ರಿ, ಈಗ ನಿಮಗೂ ಇಲ್ಲ ನಮಗೂ ಇಲ್ಲ, ಇನ್ಯಾಕೆ ಮಾಡೋದು. ಅವರಂದ್ರು, ಬಾಬಾ ಹಂಗ ಮಾಡ್ಬೇಡ, ಇದನ್ನೇ ಕರ್ಕೊಂಡು ಬಂದಿವಲ್ಲ, ಇಲ್ಲೇ ಬಿಟ್ಟು ಹೋಗ್ತೀವಿ. ಅವರಂದ್ರು, ಮತ್ತೆ ಹೆಣ ತಗೊಂಡು ನಾಯಕ ಮಾಡಿದ್ರು. ಅಲ್ಲ, ನಿಮಗೆ ಏನೆಲ್ಲ ಸಾಧ್ಯತೆ ನೀವು ದುವಾ ಮಾಡ್ರಿ, ನನ್ನ ಮಗ ಹೇಳ್ತಾನು, ನೀವು ಕೃಪಾ ಮಾಡ್ರಿ, ಆ ಅಲ್ಲಾಹ್ ವಾಲೆ ನೀವು ದುವಾ ಮಾಡ್ರಿ ಅಂತಂದಾಗ ಅವರಂದ್ರು, ಅದೆಲ್ಲ ಪ್ರಯತ್ನ ಮಾಡ್ತಾನೋ, ಮತ್ತೆ ಎದ್ದು ಕೂಡಲೇ ಮನೆ ಕರ್ಕೊಂಡು ಹೋಗಿ ಅಂದ್ರು. ಇಲ್ಲ, ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ. ಬಾಬಾ ಅವರು ಒಂದು ಅರ್ಧ ಗಂಟೆ ಧ್ಯಾನಾಸಕ್ತರಾಗ್ತಾರೋ, ದುವಾ ಮಾಡ್ತಾರೋ. ಐ ಬಚ್ಚೆ ಅಲ್ಲಾಹ ಕೆ ಕರಮ್ ಸೆ ಉಠ ಜಾ ಅಂತ ಹೇಳಿದರೆ ಮೈ ಮೇಲೆ ಕೈ ಆಡಿಸಿದಾಗ ಹುಡುಗ ಮಲಗಿದವ ಎದ್ದು ಕೂತ್ರಿ, ಎದ್ದು ಕೂತ ಅದೇ ಆರಾಮಿದ್ದ. ಆವಾಗ ಆ ಹುಡುಗನು ತಾಯಿ ತಂದೆ ನೋಡಿದ. ತಾಯಿ ತಂದೆ ಬರ್ತೀಯಂತವ ಮನೆಗಂದ್ರು. ಬಾಬಾ ಅವರಂದ್ರು, ಕರ್ಕೊಂಡು ಹೋಗ್ತೀರಿ? ಇಲ್ಲ, ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ. ಆಮತ್ ಬೇರೆ ನಿಮ್ಗೆ ಹೇಳ್ತಾನು, ಆ ಹುಡುಗನಿಗೆ ಬಾಬಾ ಅವರು ಅಮೀನುದ್ದೀನ್ ಸಾಹೇಬರು ಕುರ್ಆನ್ ಹದೀಸ್ಗಳನ್ನು ಕಲಿಸಿದರು, ನಮಾಜ್ ಕಲಿಸಿದರು. ಅವನ ನಿಷ್ಠ ಹಿಂದೆ ಬೆಳೀತು. ಅವ ನೀರಾಗ ನಿಂತು ನಮಾಜ್ ಮಾಡಕ್ ಐತಾವ, ನಮಗೆ ನೆಲದ ಮೇಲೆ ನಿಂತು ಮಾಡಕ್ ಬರಂಗಿಲ್ಲ. ನಮ್ಮ ಕೈ ಹೆಂಗ ಅವ ನೀರಿನ ಮ್ಯಾಲ ನಿಂತು ನಮಾಜ್ ಮಾಡಕ್ ಇದ್ದ. ಜನ ಆಶ್ಚರ್ಯಪಟ್ಟರು, ಎಲ್ಲರೂ ಓಡಿ ಬರ್ತಿದ್ರು. ಮತ್ತ ಅಂತದ್ರೊಳಗೆ ಈ ನಮ್ಮ ಮಂದಿನೂ ಇರೋರು ಅವರಂದ್ರು, हमारे पीरान को अक्ल ही नहीं, जगमा के छोरे को लेकर को दरगाह कर बैठे अथवा इವ್ರು ಶುರು ಮಾಡಿ. ಈ ನಮ್ಮಂದರೆ ಸುತ್ತಿರ್ತಾರೆ ಅಂದ್ರೆ हमारे पीरा क्या शाने जगमा के छोरे को हमारा नाम है तुम्हारा नाम है, जगमा के छोरे को लेकर के दरगाह में रखो, उसे से इमामत करते हैं,
उसके पीछे जाके नमाज पढ़ते क्या बोलने का ಅಂತ ಇವರು ಹಿಂಗೆ ಎಲ್ಲ ಕಾಲಕ್ಕೆ ಜನ ಇದ್ರು. ಶಿಶುನಾಳ ಶರೀಫ್ ಸಾಹೇಬರಿಗೆ ಗುರು ಗೋವಿಂದ ಭಟ್ರಿಗಳು ಜನ ಬೇಡವರಿಲ್ಲ, ಬೈಲಾರದವ್ರು ಯಾರೂ ಇಲ್ಲ. ಗೋವಿಂದ ಭಟ್ರಿಗೆ ಬ್ರಾಹ್ಮಣರು ಬೈದಿದ್ರು, ಮುಸಲ್ಮಾನರು ಬರ್ತಾರೆ ಮತ್ತೆ ಮಠದಾಗ ನೋಡ್ಕೊತಾರೆ. ಬುದ್ಧಿ ಇದೆ ನೀವು ನೆನಪಿಟ್ಟುಕೊಂಡು, ನೀವು ಎಲ್ಲ ತತ್ವಗಳು ಎಲ್ಲ ಧರ್ಮಗಳು ಯಾವುದೇ ಒಂದು ಜನಾಂಗದ ಸ್ವತ್ತಲ್ಲ. ವೇದಗಳೆಲ್ಲ ಆಗಲಿ, ಉಪನಿಷತ್ತುಗಳಾಗಲಿ, ಕುರಾನ್ ಹದೀಸ್ ಆಗಲಿ, ವಚನ ಸಾಹಿತ್ಯ ಆಗಲಿ, ಯಾವುದೇ ಒಂದು ದೇಶದ ಯಾವುದೇ ಒಂದು ಜನಾಂಗದ ಸ್ವತ್ತಲ್ಲ, ಅದು ಎಲ್ಲರ ಸ್ವತ್ತು. ಮನುಷ್ಯರಾಗಿ ಹುಟ್ಟಿ ಬಂದವರಿಗೆಲ್ಲ ಹೇಳುವ ಕೇಳುವ ಅಭ್ಯಾಸ ಮಾಡುವ ಹಕ್ಕದ. ಮನುಷ್ಯರಾಗಿ ಹುಟ್ಟಿದವರೆಲ್ಲ ಕುರಾನ್ ಓದಬೇಕು, ಮನುಷ್ಯರಾಗಿ ಹುಟ್ಟಿದವರೆಲ್ಲ ಉಪನಿಷತ್ತುಗಳನ್ನು ಓದಬೇಕು, ಮನುಷ್ಯರಾಗಿ ಹುಟ್ಟಿ ಬಂದವರೆಲ್ಲ ವಚನ ಸಾಹಿತ್ಯ ನೋಡಬೇಕು. ಇಂಥ ನಮ್ಮ ನಿಷ್ಠ ನಮ್ಮ ಜೊತೆಗೆ ಇರಲಿ. ಇನ್ನೊಂದು ಧರ್ಮವನ್ನು ಪ್ರೀತಿಸುವುದು ನಾವು ಕಲಿಯಲಿಲ್ಲ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಉಪಯೋಗ ಇಲ್ಲ. ಆದ್ದರಿಂದ ಏನಾಗ್ಬೇಕು ಬಂಧುಗಳೇ, ನಮ್ಮ ಶರಣರು ಸಂತರು ಸೂಫಿಗಳು ಹಿಂಗೆ ಬೆಳೆದರು. ಬೆಳಿಗ್ಗೆ ಹೇಳ್ತಾರೆ ಅಮಿನುದ್ದೀನ್ ಸಾಹೇಬರು, ನೋಡಪ್ಪ ನಾನು ನಿನಗೆ ಹೇಳಬೇಕಾದ ತತ್ವವೆಲ್ಲ ಹೇಳೀನಿ, ಆದರೂ ನಿನ್ನ ಧರ್ಮ ನಿನಗೆ ಅಮೂಲ್ಯವಾದದ್ದು, ನೀನು ನಿನ್ನ ಧರ್ಮಕ್ಕನುಸಾರವಾಗಿ ಇರು, ಕುರಾನ್ ಹದೀಸ್ಗಳನ್ನು ಚೆನ್ನಾಗಿ ತಿಳ್ಕೊಂಡಿಲ್ಲ ಸಾಕು ಅಂತ ಹೇಳಿ ಸಂತೋಷ ಪಟ್ಟರಂತೆ. ಆ ವೇಳೆಗೆ ನಿನ್ನ ಕಾರ್ಯಕ್ಷೇತ್ರ ಶಿರಹಟ್ಟಿ ಒಳಗಾಗಿ ಹೋಗುವಂತಂದ್ರಂತೆ. ಅವರು ಶಿರಹಟ್ಟಿಗೆ ಬಂದು ನೆಲೆಸಿದ್ರು. ಬಂಧುಗಳೇ, ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನಮ್ಮ ಶರಣರು ಸಂತರು ಸೂಫಿಗಳು ಎಲ್ಲ ಜಾತಿ ಮತ ಪಂಥಗಳ ಮೇಲೆಯನ್ನು ಮೀರಿದವರು. ಅವರು ವಿಶ್ವಮಾನವರಾಗಿ ಸಹೋದರ ಭಾವನೆಯಿಂದ ಬೆಳೆದಿದ್ರು. ಆ ಪರಂಪರೆ ನಮ್ಮಲ್ಲಿ ಕೂಡ ನಾವು ನಮ್ಮ ಮಕ್ಕಳಿಗೆ ಬೆಳೆಸಬೇಕು, ವಿಶ್ವಮಾನವರನ್ನಾಗಿ ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನೊಳಗೆ ನಾವು ನೀವು ಆ ಕೆಲಸ ಮಾಡೋಣ ಅಂತ ಹೇಳ್ತಾ, ನಿಮ್ಮ ಸಮಯ ಭಾಳ ತಗೊಂಡು ಅಂತ ಈಗ ಅನ್ನೋದಾಗತ್ತೈತಿ, ಆದರೂ ಕ್ಷಮೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ.